ಗುರ್ತು ಅನ್ನವ. ಅದ್ಯಾಕಂಗ್ ಮಾತಾಡಿಯ? ನೀನ್ ಎಲ್ಲೇ ಇರು, ಹೆಂಗೆ ಇರು, ಸಂತೋಷವಾಗಿದ್ರೆ ಸಾಕು. ಅಂದಂಗೆ ಚೆನ್ನಪ್ಪ ನಿಮ್ ಮನೆಗ್ ಬಂದು ದೊಡ್ಡ ಯಜಮಾನ್ರಿಗೆ ಲಗ್ನ ಪತ್ರಿಕೆ ಕೊಡ್ತೀನಿ ಅಂದಿದ್ದ, ಬಂದಿದ್ನೇನವ? ಹ್ಞೂ ಅಪ್ಪ, ಅವರಿಬ್ರು ಬಂದಿದ್ರು. ಓ ಹಂಗಾರೆ ನೀನು ಚಿಕ್ಕ ಯಜಮಾನ್ರು ಇಬ್ರು ಊರಿಗೆ ಬರ್ತೀರಾ ಅನ್ನಂಗಾಯ್ತು. ಈ ಸಲ ಊರಿಗೆ ಬಂದ್ಮೇಲೆ 1 ವಾರ ನಮ್ ಜೊತೆನೇ ಇರ್ಬೇಕು. ಹೂ ಕಣವ, ನಮ್ ಜೊತೆ ಇದ್ದು ಬಿಟ್ರೆ ಏನೋ ಒಂಥರ ಖುಷಿ. ಅಜ್ಜಿ, ಅವ್ರು ಯಾಕಾದ್ರೂ ಲಗ್ನ ಪತ್ರಿಕೆ ಕೊಡೋದಕ್ಕೆ ಬಂದ್ರು ಅನ್ನಿಸ್ತಿದೆ. ಅಲ್ಲ, ಬಂದವರು ದೊಡ್ಡ ಯಜಮಾನ್ರಿಗೆ ಅಮ್ಮವ್ರಿಗೆ ಕೊಟ್ಟಿದ್ರೆ ಆಗಿರೋದು. ಅದು ಬಿಟ್ಟು ಚಿಕ್ಕ ಯಜಮಾನ್ರಿಗೂ ನನಗೂ ಸೇರಿಸಿ ಇನ್ನೊಂದು ಪತ್ರಿಕೆ ಬೇರೆ ಕೊಟ್ಬಿಟ್ಟು ಹೋದ್ರು. ಹಂಗ್ ಕೊಡೋದು ನಮ್ಮೂರಿನ ಸಂಪ್ರದಾಯ ಅಲ್ವೇನವ? ಅದ್ ಗೊತ್ತು ಅಪ್ಪ. ಅವರು ಲಗ್ನ ಪತ್ರಿಕೆ ಕೊಟ್ಟು ಹೋಗಿದ್ದಿದ್ರೆ ಎಲ್ಲ ಸರಿಯಾಗೇ ಇರೋದು. ಆದ್ರೆ ಅವರು ಲಗ್ನ ಪತ್ರಿಕೆನಲ್ಲಿ ದೊಡ್ಡ ಯಜಮಾನ್ರು ಅಮ್ಮವ್ರ ಹೆಸರು ಕೆಳಗಡೆ ನನ್ನ ಹೆಸರು, ಚಿಕ್ಕ ಯಜಮಾನ್ರ ಹೆಸರನ್ನು ಹಾಕ್ಸಿ ಇವ್ರ ಮುಂದಾಳತ್ವದಲ್ಲಿ ಮದ್ವೆ ನಡೀತಾ ಇದೆ ಅಂತ ಹಾಕ್ಸಿದ್ದಾರೆ. ಅದನ್ನ ನೋಡಿ ಮನೇಲಿ ದೊಡ್ಡ ರಾಧ ಅಂತಾನೆ ಆಗೋಯ್ತಪ್ಪ. ನಿಮಗೆ ಇವಳ ಬಗ್ಗೆ ಯಾರು ಏನೇ ಹೇಳಿದ್ರೋ ತಪ್ಪಾಗಿ ಕಾಣಿಸೋದಿಲ್ಲ. ಅದ್ರ ಇನ್ವಿಟೇಷನ್ ನೋಡಿದವರೆಲ್ಲ ಇವಳನ್ನ ನನ್ನ ಸೊಸೆ ಅಂತ ಅನ್ಕೊಳ್ತಾರಲ್ಲ, ಅದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ ಚಂದ್ರು? ಅದರಿಂದ ನನಗೆ ಎಷ್ಟು ಅವಮಾನ ಆಗುತ್ತೆ ಅಂತ ನಿಮಗ್ ಗೊತ್ತಿದ್ಯಾ? ಅಲ್ಲ ಕಣವ, ನಿನ್ ಮೇಲಿನ ಖುಷಿಗೋ ಅಭಿಮಾನಿಕೋ ಹೆಸ್ರು ಹಾಕ್ಸವ್ರೆ. ಅದು ನೋಡಿ ಖುಷಿ ಪಡೋದ್ ಬಿಟ್ಟು ಇದ್ಯಾವ ರಂಪ ರಾಮಣ್ಯ. ಅಲ್ಲ ಕಣವ, ಈ ಪ್ಯಾಟೆ ಜನಗಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ. ಹೋಗ್ಲಿ, ಈಗೆಲ್ಲ ತಿಳಿ ಆಯ್ತಾ? ಇಲ್ಲ ಈಗಲೂ ಅಯ್ಯಮ್ಮ ಗುಮ್ಮಂತಾನೆ ಅವಳ? ಅವ್ರು ಬಿಡಚ್ಚಿ, ಮೊಸರಲ್ಲೂ ಕಲ್ಲು ಹುಡ್ಕೋರವ್ರು. ಯಾವ್ದಕ್ ಕೋಪ ಮಾಡ್ಕೋತಾರೆ, ಯಾವ್ದಕ್ ಬೇಜಾರ್ ಮಾಡ್ಕೋತಾರೆ ಅನ್ನೋದೇ ಗೊತ್ತಾಗಲ್ಲ. ಯಜಮಾನ್ರು ಒಬ್ರು ಇಲ್ದೆ ಹೋಗಿದ್ದಿದ್ರೆ ಈ ಮನೆ ಆಗಿ ಇರ್ತಿರ್ಲಿಲ್ಲ. ನನ್ನ ಹಣೆ ಬರಹಕ್ಕೆ ನಾನು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ. ಯೋಚನೆ ಮಾಡ್ಬೇಡ ಕಣವ, ಕಾಲ ಎಲ್ಲ ಸರಿ ಮಾಡ್ತದೆ. ಇವತ್ ಕಾಲ್ ಎಳೆಯೋರು ನಾಳೆ ದಿವಸ ನಿನ್ ಕಾಲ್ ಗುಣ ಚೆನ್ನಾಗದೆ ಅಂತ ಹೋಗ್ಲಕ್ ಶುರು ಮಾಡ್ತಾರೆ. ನೀನು ತಾಳ್ಮೆಯಿಂದ ಇದ್ಬಿಡವ. ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದಿರತ್ತೆ ಅಲ್ವಾಪ? ಯಾರೋ ಮಾಡಿ ತಪ್ಪಿಗೆ ನಾನ್ ಯಾಕಿದೆಲ್ಲ ಅನುಭವಿಸ್ಬೇಕು? ನೋಡವ್ವ, ಹೆಣ್ಣಾಗಿ ಹುಟ್ಟಿದ್ಮೇಲೆ ಅವಳು ಯಾವತ್ತಿದ್ರೂ ಹೋರಾಟದ ಬದುಕೆ. ಕಷ್ಟ ಸುಖ ತಪ್ಪಿದ್ದಲ್ಲ. ಆದ್ರೆ ಕೊನೆ ಗೆಲ್ಲೋದು ನಿನ್ ನಿಯತ್ತೆ. ಯಾರು ಏನೇ ಅಂದ್ರು ಏನೇ ಮಾತಾಡಿದ್ರು ನಿನ್ ಪಾಡು ನೀನ್ ಇದ್ಬಿಡು, ಎಲ್ಲ ಸರಿ ಹೋಯ್ತದೆ. ಸರಿ ಅಜ್ಜಿ, ಈಗ ನೀವೆಲ್ರೂ ಊಟ ಮಾಡಿ ಮಲ್ಗಿ. ನಾನು ನಾಳೆ ಮತ್ತೆ ಫೋನ್ ಮಾಡ್ತೀನಿ. ಸರಿ ಕಣವ. ಇಲ್ಲಿ ನನ್ನ ಸಮಸ್ಯೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾನಿಲ್ಲಿ ಮನೆಯಲ್ಲಿ ಇದ್ದೀನಿ ಅಂತಂದ್ರೆ ಅದು ನಿಮ್ಗೋಸ್ಕರ. ನಿಮ್ಮೆಲ್ರ ನಗುನಲ್ಲಿ ನನ್ನ ನೋವನ್ನ ಮರಿತಾ ಇದ್ದೀನಿ. ಏನ್ರೋ ತೋಟದ ಕಡೆ ಬರ್ದೆ ಹಿಂಗಾಳ್ ಮಾಡಿಟ್ಟಿದ್ದೀರಾ? ಏಯ್, ಆ ಫಸ್ಟ್ ಚೆತ್ತೆಗಳೆಲ್ಲ ಕಿತ್ತು ಬಿಸಾಕ್ರೆ, ನೋಡಕ್ಕಾಗ್ತಾ ಇಲ್ಲ. ಓಹ್, ಏನತ್ಗೆ ಅಮ್ಮ, ತುಂಬಾ ದಿನಗಳಾದ್ಮೇಲೆ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕಷ್ಟ ಬಂದಾಗ್ಲೇ ಅಲ್ವಾ ರುದ್ರ ವೆಂಕಟರಮಣನ ನೆನಪಾಗೋದು. ಅದ್ಕಮ್ಮ, ನನ್ನ ದೇವರಿಗೆಲ್ಲ ಹೋಲಿಸ್ಬೇಡಿ. ಆಮೇಲೆ ಗುಡಿ ಕಟ್ಟಿ ಪೂಜೆ ಮಾಡಕ್ ಕುಂಡಿಸ್ಬಿಡ್ತಾರೆ ನನ್ನ. ಮತ್ತೆ ಅಣ್ಣ, ನಿಮ್ಮ ಕುಲಪುತ್ರ
ಅವರೆಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅಂದಂಗೆ ಆ ಕೆಲಸದವ್ರನ್ನ ಮನೇಲಿ ಇಟ್ಕೊಂಡಿದ್ದೀರಾ ಇಲ್ಲ ಅಂದ್ರೆ ಊರು ಕಳ್ಸೋ ದಾರಿ ಹುಡುಕಿದ್ದೀರಾ? ಎಲ್ಲಾ ಪ್ರಯತ್ನ ನಡೀತಾನೆ ಇದೆ. ಆದ್ರೆ ಜೇಡ್ರು ಬಲೆ ಕಟ್ಟಿದಾಗೆ ನಮ್ಮನೇಲೇ ಇದ್ದಾಳೆ. ಏನತ್ಗೆ ಇನ್ನೂ ಆ ಅನಿಷ್ಟನ ಮನೇಲಿ ಇಟ್ಕೊಂಡಿದ್ದೀನಿ ಅಂತೀರಲ್ಲ? ನಿಮ್ ಮಗನ್ಗೆ ಮಂಗ್ ಬುದ್ಧಿ ಇದ್ದಂಗೆ ನಿಮ್ಗೂ ಏನಾದ್ರು ಮಂಗ್ ಬುದ್ಧಿ ಹೆಚ್ಚಿಬಿಟ್ಟಲ್ಲೇನೋ? ನನ್ಗೇನಾದ್ರು ಇಂಥ ಸ್ಥಿತಿ ಬಂದಿದ್ರೆ ತಿನ್ನೋ ಅಂದಲ್ಲಿ ವಿಷ ಹಾಕಿ ಕೊಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಪುಕಾರ್ ಮಾಡ್ಬಿಡ್ತಾ ಇದ್ದೆ. ಹಾಗೆಲ್ಲ ಸಾಯಿಸೋ ಅಷ್ಟು ಕೆಟ್ಟ ಮನಸ್ಥಿತಿ ಇರೋಳಲ್ಲ ನಾನು. ನನಗ್ ಬೇಕಾಗಿರೋದು ಅವಳಿ ಮನೆ ಬಿಟ್ಟು ಹೋಗ್ಬೇಕು. ನನ್ನ ಮನೆ ನೆಮ್ಮದಿ ಸ್ಟೇಟಸ್ ಕಿತ್ಕೊಂಡಿರೋಳು ಯಾವತ್ತೂ ನೆಮ್ಮದಿಯಾಗಿರಬಾರ್ದು. ಅವಳಿಂದ ಹೊರಗಡೆ ಮುಖ ಎತ್ಕೊಂಡು ಹೋಗೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಅವಳು ಯಾವತ್ತಿ ಮನೆದ ತೊಲಗ್ತಾಳು ಅಂತ ಕಾಯ್ತಾ ಇದ್ರೆ ಅವಳಲ್ಲಿ ನೆಮ್ಮದಿಯಾಗಿದ್ದಾಳೆ. ಈಗ ಅವಳು ನೆಮ್ಮದಿ ಕಿತ್ಕೋಬೇಕು ಅಂದ್ರೆ ಅವಳಿಗೆ ಸರಿಯಾದ ಹೊಡೆತ ಕೊಡ್ಬೇಕು. ಮರಕ್ಕಲ್ಲಿ ಹೊಡೆದು ಪ್ರಯೋಜನ ಇಲ್ಲ, ಬುಡ ಸಮೇತ ಕಿತ್ ಹಾಕ್ಬೇಕು. ಅದಕ್ಕೆ ನಿನ್ ಸಹಾಯ ಬೇಕು. ಅದ್ಗೆ ನೀವು ರಾಮನ್ ಭಕ್ತ ಆಂಜನೇಯನ್ನ ಕಣ್ಣಾರೆ ನೋಡದೆ ಇರ್ಬೋದು, ಆದ್ರೆ ನಿಮ್ಮ ವಿಷಯದಲ್ಲಿ ನನಗೆ ಅವನಿಗಿಂತ ಸ್ವಾಮಿ ನಿಷ್ಠೆ ನನಗಿದೆ. ಅದೇನ್ ಮಾಡ್ಬೇಕು ಹೇಳಿ? ನೀನ್ ಈ ಕೆಲಸ ಮಾಡಿದ್ರೆ ಊರಲ್ಲಿರೋ ತೋಟ, ಫಾರ್ಮ್ ಹೌಸ್ ಕಂಪ್ಲೀಟ್ ಆಗಿ ನಿನ್ನಂಡರ್ಗೆ ಬರುತ್ತೆ. ಅದಾಗ್ಬೇಕು ಅಂದ್ರೆ ಊರಲ್ಲಿರೋ ಮೂದೇವಿಗಳನ್ನ ನೀನ್ ಎತ್ತಂಗಡಿ ಮಾಡಿಸ್ಬೇಕು. ಅಲ್ಲಿ ನೋವಾದ್ರೆ ಇವಳು ಕಣ್ಣೀರ್ ಬರುತ್ತೆ. ಆ ಕಣ್ಣೀರು ಇವಳನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸುತ್ತೆ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಇದೆಲ್ಲ ನಿನ್ನ ಬುದ್ಧಿವಂತಿಕೆಯಿಂದ ನಡಿಬೇಕು. ಅದ್ರಲ್ಲೂ ನಿಮ್ಮ ಅಣ್ಣನ ಗೊತ್ತಾದ್ರೆ ನಿನ್ನನ್ನು ತಡೀತಾರೆ. ಹಾಗಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡು. ಬೇಟೆ ಆಡೋ ಹುಲಿಗೆ ಬೇಟೆ ಹೆಂಗ್ ಆಡ್ಬೇಕು ಅಂತ ಹೇಳ್ಕೊಡ್ಬೇಡಿ. ಅದ್ಗೆ ಮೊದ್ಲು ಅವ್ರನ್ನ ಈ ಊರ್ ಬಿಡಂಗ್ ಮಾಡ್ತೀನಿ, ಆಮೇಲೆ ಆ ತೋಟ ಫಾರಮ್ನ ನನ್ನ ಹ್ಯಾಂಡ್ ಅವ್ರಿಗೆ ತಗೊಂತೀನಿ. ನಿನ್ ಕಡೆಯಿಂದ ಗುಡ್ ನ್ಯೂಸ್ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ರುದ್ರ. ಬೇಗ ಕಾಲ್ ಮಾಡು. ಆಯ್ತು ಅದ್ಗೆ ಅಮ್ಮ. ಲಕ್ಷ್ಮಿ, ನಿಂಗೆ ಇಷ್ಟ ಅಂತ ನಿಮ್ಮಿಬ್ರಿಗೂ ಬೇಳೆ ಸಾರು ಮಾಡಿವ್ನಿ. ಹೊಟ್ಟೆ ತುಂಬಾ ಊಟ ಮಾಡಿ. ಅಜ್ಜಿ ನೀನ್ ಏನೇ ಮಾಡಿದ್ರು ರುಚಿಯಾಗಿರುತ್ತೆ. ನೀನಷ್ಟು ಚೆನ್ನಾಗಿ ಮಾಡೋದಕ್ಕೆ ಅಲ್ವಾ ನಾವು ಚೆನ್ನಾಗಿರೋದು. ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಆ ಮಯೂರಿ ನನ್ನ ಸುಮ್ನೆ ಬಿಡ್ತಾಳ? ಅವಳಿದ್ದಾಗೇನೋ ನಂಗೆ ಯೋಚನೆ ಇರ್ಲಿಲ್ಲ, ಎಲ್ಲ ಅವಳೇ ನೋಡ್ಕೋತಿದ್ಲು. ಆದ್ರೆ ಈಗ ನಿಮ್ ಜವಾಬ್ದಾರಿ ಎಲ್ಲ ನನ್ ಮೇಲೆ ಐತೆ. ತಿಂದು ಉಂಡು ನೀವು ಚೆನ್ನಾಗೇ ಇರ್ಬೇಕು, ಆಯ್ತಾ? ಆಯ್ತು.